ನಮಸ್ಕಾರ ಮಕ್ಕಳೇ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು 5ನೇ ಚಾಪ್ಟರ್ ಒಂದು ವಿಷಯನ ಕಂಟಿನ್ಯೂ ಮಾಡೋಣ. ಸೊ ಅವಿಭಾಜ್ಯ ಅವಿಭಾಜ್ಯ ಇಂಗ್ಲಿಷ್ ನಲ್ಲಿ ಪ್ರೈಮ್ ಅಂತ ಕರೀತಾರೆ. ಅವಿಭಾಜ್ಯ ಸಮಯ. ಸೊ ಅದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ. ಅದರಲ್ಲಿ ಯಾವ ವಿಷಯನ ಚರ್ಚೆ ಮಾಡೋದೀಗ? ಸಾಮಾನ್ಯ ಅಪವರ್ತ್ಯಗಳ ಬಗ್ಗೆ ಚರ್ಚೆ ಮಾಡೋಣ, ಅಥವಾ ಅಪವರ್ತ್ಯಗಳ ಬಗ್ಗೆ. ನಂತರ ಸಾಮಾನ್ಯ ಅಪವರ್ತ್ಯಗಳ ಬಗ್ಗೆ ಚರ್ಚೆ ಮಾಡೋಣ. ಅಪವರ್ತ್ಯ ಅಪವರ್ತ್ಯಗಳು ಇಂಗ್ಲಿಷ್ ನಲ್ಲಿ ಇವಕ್ಕೆ ಮಲ್ಟಿಪಲ್ಸ್ ಅಂತ ಕರೀತಾರೆ. ಅಪವರ್ತ್ಯಗಳು ಮಲ್ಟಿಪಲ್ಸ್ ಅಂದ್ರೆ ಏನು ಮಕ್ಕಳೇ? ಅಥವಾ ಅಪವರ್ತ್ಯಗಳು ಅಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ಹಾ, ಇದನ್ನು ನೀವು ಹಲವಾರು ಸತಿ ಕೇಳಿರ್ತೀರಿ, ಹೌದೋ ಇಲ್ಲೋ? ಮಲ್ಟಿಪಲ್ಸ್ ಅಥವಾ ಅಪವರ್ತ್ಯಗಳು ಅಂತ ಹೆಸರನ್ನ ಕೇಳಿರ್ತೀರಿ, ಹೌದೋ ಇಲ್ಲೋ? ಸೊ ಅಪವರ್ತ್ಯಗಳು ಅಂದ್ರೆ ಏನು? ನೀವು ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡು ಅವನ ಗುಣಾಕಾರ ಮಾಡಿದಾಗ ಬಂದಂತಹ ಏನು ಉತ್ತರ ಇರ್ತದಲ್ಲ ಮಕ್ಕಳೇ, ಅದಕ್ಕೆ ನಾವು ಅವೆರಡೂ ಸಂಖ್ಯೆಗಳ ಒಂದು ಅಪವರ್ತ್ಯ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ 2 × 4 ಮಾಡಿದೆ, 2 × 4 = 8 ಆಯ್ತು. ಇದೇನಾಯ್ತು ಮಕ್ಕಳೇ? ಇದು ಅಪವರ್ತ್ಯ ಆಯ್ತು. ಅಪವರ್ತ್ಯ 2 ಮತ್ತು 4ರದು. 2 ಮತ್ತು 4ರ ಒಂದು ಅಪವರ್ತ್ಯ ಯಾವುದು? 8. ಯಾಕಂದ್ರೆ ಇವು ಎರಡನ್ನು ನಾವು ಗುಣಾಕಾರ ಮಾಡಿದಾಗ ನಮ್ಗೆ ಉತ್ತರದಲ್ಲಿ ಏನು ಬರುತ್ತೆ ಅಲ್ಲ, ಅದಕ್ಕೆ ನಾವ್ ಏನಂತ ಕರಿತೀವಿ? ಅಪವರ್ತ್ಯ ಅಂತ ಕರಿತೀವಿ, ಹೌದಾ? ಸೊ ಈ ರೀತಿ ನೀವು ಅಪವರ್ತ್ಯಗಳನ್ನ ಹಲವಾರು ಸಂಖ್ಯೆಗಳಿಗೆ ಕಂಡು ಹಿಡಿಬಹುದು, ಹೌದಾ? ಅವನ್ನ ನೀವು ಕಂಡು ಹಿಡಿಬಹುದು. ಈಗ ಅದ್ರ ಮೇಲೆ ಒಂದಿಷ್ಟು ಚರ್ಚೆ ಕೂಡ ಮಾಡೋಣ ಅಂತ. ಈಗ ಇದರಲ್ಲಿ ಸಾಮಾನ್ಯ ಅಪವರ್ತ್ಯಗಳು ಅಂತ ಬರ್ತವೆ. ಇಂಗ್ಲಿಷ್ ನಲ್ಲಿ ಕಾಮನ್ ಮಲ್ಟಿಪಲ್ಸ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ. ಅದಕ್ಕೆ ನಾವು ಕಾಮನ್ ಮಲ್ಟಿಪಲ್ಸ್ ಅಥವಾ ಸಾಮಾನ್ಯವಾದ ಅಪವರ್ತ್ಯಗಳು ಅಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ಪ್ರಯತ್ನ ಮಾಡಿ ಹೇಳಲಿಕ್ಕೆ. ಇದು ಏನಿದೆ, ಕಾಮನ್ ಫ್ಯಾಕ್ಟರ್ಸ್ ಅಂತ ನಾವೇನ್ ಹೇಳ್ತೇವಲ್ಲ, ಸಾಮಾನ್ಯ ಅಪವರ್ತನಗಳ ಒಂದು ಆ ಏನು ಸಿಮಿಲರ್ ಆಗಿದೆ, ಅದ್ರಂಗ ಇದು ಇದು ಕೂಡ ಇದೆ. ಸೊ ಸಾಮಾನ್ಯ ಅಪವರ್ತ್ಯಗಳು ಅಂದ್ರೆ ನಾವು 2 ಅಥವಾ 3 ಸಂಖ್ಯೆಗಳನ್ನ ಕೊಟ್ಟಿರ್ತೀವಿ, ಹೌದಾ? ಅಥವಾ 2 ಸಂಖ್ಯೆಗಳು ಅಥವಾ 3 ಸಂಖ್ಯೆಗಳನ್ನ ಕೊಟ್ಟಿರ್ತೀವಿ. ಆ ಮೂರರದ್ದು ಒಂದು ಅಪವರ್ತ್ಯಗಳನ್ನು ಕಂಡು ಹಿಡಿದಾಗ ಅದರಲ್ಲಿ ಮೂರರಲ್ಲಿಯೂ ಕೂಡ ಅಥವಾ 2ರಲ್ಲಿಯೂ ಕೂಡ ಸಾಮಾನ್ಯವಾಗಿ ಒಂದು ಸಂಖ್ಯೆ ಇರ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಸಾಮಾನ್ಯವಾದ ಅಪವರ್ತ್ಯಗಳು ಅಂತ ಕರಿತೀವಿ. ಉದಾಹರಣೆಗೆ ಈಗ ಒಂದು 6 ಮತ್ತು 8 ಅಪವರ್ತ್ಯಗಳನ್ನ ಬರೀರಿ. ಸೊ 6 × 1 = 6, 6 × 2 = 12, 6 × 3 ಎಷ್ಟು? 18, 6 × 4 = 24, 6 × 5 = 30, 6 × 6 = 36, 6 × 7 = 42, 6 × 8 = 48, 6 × 9 = 54, 6 × 10 = 60. ಅದೇ ರೀತಿ 8ರದ್ದು ಬರೆಯೋಣಂತಿ. 8 × 1 = 8, 8 × 2 = 16, 8 × 3 = 24, 8 × 4 = 32, 8 × 5 = 40, ಹೌದಾ? 8 × 5 = 40, 8 × 6 = 48, 8 × 7 = 56, 8 × 8 = 64, 8 × 9 = 72, 8 × 80, ಹೌದಾ? ಸೊ ಈ ಒಂದು ನಾನು ಏನ್ ಮಾಡಿದ್ದೀನಿ, 10 ಮಲ್ಟಿಪಲ್ಸ್ ಅಥವಾ 10 ಅಪವರ್ತ್ಯಗಳನ್ನ ಬರ್ದಿದ್ದೀನಿ, 6 ಮತ್ತು 8 ಸಂಖ್ಯೆದು. ಇದರಲ್ಲಿ ಕೆಲವೊಂದು ಸಂಖ್ಯೆಗಳು ಏನಾಗಿದ್ದಾವೆ? ಸಾಮಾನ್ಯವಾಗಿ ಬಂದಿದ್ದಾವೆ. ಯಾವ್ಯಾವ ಹೇಳಿ? ಮೊದಲಿಗೆ 24, ನಂತರ 48, ಹೌದಾ? ಸೊ ಇವೆರಡೇ ಸಂಖ್ಯೆನ 48 ಮತ್ತು 24. ಅಂದ್ರೆ 6 ಮತ್ತು 8ರದ್ದು ಒಂದು
ಸಂಖ್ಯೆಗಳ ಒಂದು ಅಪವರ್ತನಗಳಿಗೆ ಸಾಮಾನ್ಯ ಅಪವರ್ತಗಳು ಯಾವ್ಯಾವದು 24 ಮತ್ತು 48. ಯಾಕಂದ್ರೆ ಇವೆರಡರಲ್ಲಿಯೂ ನಾವು ಅದನ್ನ ಕಾಣಬಹುದು. ಸೊ ಹಾಗಾಗಿ ಅವನ್ನ ಏನಂತ ಕರಿತೀವಿ ನಾವು? ಸಾಮಾನ್ಯ ಅಪವರ್ತ್ಯಗಳು ಅಂತ ಕರಿತೀವಿ. ಆಮೇಲೆ ಅಪವರ್ತ್ಯಗಳನ್ನು ಕಂಡು ಯಾವ ರೀತಿ ಹಿಡಿತೀರಿ? ನೀವೇನ್ ಟೇಬಲ್ಸ್, ನೀವೇನ್ ಮಗ್ಗಿಗಳನ್ನ ಓದ್ತಿರ್ಲ, ಮಗ್ಗಿಗಳನ್ನ ಉತ್ತರಗಳೇನಿರ್ತಾವಲ್ಲ ಅವೇ ಏನಾಗಿರ್ತದೆ? ಆ ಸಂಖ್ಯೆದ ಒಂದು ಅಪವರ್ತ್ಯಗಳು ಆಗಿರ್ತಾವೆ. ಹೌದಾ? ಸೊ ಹಾಗಾಗಿ ಇದು ನಾವ್ ಎಲ್ಲಿ ಬಳಸ್ತೀವಿ? ಗುಣಾಕಾರ ಮಾಡೋ ಸಮಯದಲ್ಲಿ ನಮ್ಗೆ ಬೇಕು. ಗುಣಾಕಾರ ಮಾಡೋ ಸಮಯದಲ್ಲಿ ಬೇಕು. ಅಪವರ್ತನಗಳು ಎಲ್ಲಿ ಬೇಕು? ಭಾಗಾಕಾರ ಮಾಡಕ್ಕೆ. ಅಪವರ್ತ್ಯಗಳು ಗುಣಾಕಾರ ಮಾಡ್ಲಿಕ್ಕೆ ಬೇಕು. ಸರಿನಾ? ಈಗ ನಾನಿಲ್ಲಿ ಒಂದ್ ನಿಮಿಷ 2 4 ಏನ್ ಬರ್ದೆ? 8 ಅಂತ ಬರ್ದೆ. 8 ಏನಾಯ್ತು? ಇದು ಅಪವರ್ತ್ಯಗಳಾದು ಅಥವಾ ಅಪವರ್ತ್ಯ ಆಯ್ತು. ಹೌದಾ? ಆಮೇಲೆ ಇವೆರಡು ಏನಾದು? ಇವು ಅಪವರ್ತನಗಳಾದವು. ಅಪವರ್ತನಗಳಾದವು. ಹೌದಾ? ಸೊ ಹಾಗಾಗಿ ನಿಮ್ಗೆ ಅಪವರ್ತ್ಯಗಳು ಮತ್ತು ಅಪವರ್ತನಗಳ ನಡುವೆ ಒಂದು ಅಂತರ ತಿಳಿತು ಅಂತ ತಿಳ್ಕೊತೀನಿ ಮಕ್ಳೇ. ಹೌದಾ? ಓಕೆ. ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಮಕ್ಳೇ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.